ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾಕಂದರೆ ಅವರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ, ನಾನೇ ಒಂದು 25 ವರ್ಷ ಹಿಂದೆ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ. ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಿಸಿ ನಾನು ಕೆಲಸಕ್ಕೆ ಹೋಗಿ ಬರೋ ರಾತ್ರಿ ಒಂದು 10 ಗಂಟೆ ಆಗಿರ್ಬೋದು. ಅಲ್ಲೇ ಹೋಟ್ಲಲ್ಲಿ ಇದ್ದಿದ್ದೆ, ಅದು ಕುಂದಾಪುರ ಹೋಟ್ಲಲ್ಲೇ ನಾನು KSRT ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ಒಳಗಡೆ ಕೌಂಟ್ರ್ ಕೆಲಸ ಮಾಡ್ತಿದ್ದೆ. ಇವಳು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರೇ ಮನೆ ಬೀಗ ಹಾಕ್ಕೊಂಡು ಕೀಸ ಹಿಡ್ಕೊಂಡು ಹೋಗಿದ್ದಾರೆ. ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ ನನ್ನನ್ನು ಹೊರಗೆ ಜಗಳಿಯಲ್ಲಿ ಮಚ್ಚಾಗಿ ಮಾಡಿ ಒಂದು ಸತ ಅನ್ನನೂ ಸಹ ಕೊಡದೆ, ಒಂದು ಗ್ಲಾಸ್ ನೀರು ಕೊಡದೆ ತನ್ನ ರಾತ್ರಿ ಹೋಗಿದ್ದಾರೆ. ನಾನು ಮತ್ತು ನಾನು TV ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಮತ್ತು ಬಿಗ್ ಬಾಸ್ಗೆ ಹಾಂ ಇಲ್ಲ, ನನ್ನ ಯಾವುದೂ ಅವ್ರು ಕರೀಲಿಲ್ಲ. ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ. ಅವಳ ಅಪ್ಪ ಇಲ್ಲ ಅನ್ನೋದೇ ಮಾತು ಹೇಳೋದು. ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ. ಇವಳು ಕಳ್ಳಾಟಿಗೆಲ್ಲರೂ ನಾನು ಹೇಳಿಬಿಡ್ತೀನೋ, ಅಯ್ಯೋ ಅಪ್ಪನ ಮುಖ ತೋರಿಸ್ದ ಆ ಗಂಟ ಅದಕ್ಕೆ ಮಾನ ಎಲ್ಲ ಮರಿದೆ. ಅದು ನನ್ನ ಬಗ್ಗೆ ಎಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ. ಚೈತ್ರನ ಮಗಳು ಅಂದರೆ ನಾನು ನನ್ನ ಮಗಳಂತ ಹೇಳ್ತೇನೆ, ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೇ ದ್ವೇಷ ಚಾರು. ನನ್ನ ದೊಡ್ಡ ಮಗಳು ಗಾಯತ್ರಿ, ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ. ಯಾರು ಹಂಗಿಲ್ಲ, ಯಾರು ಸ್ವಾಭಿಮಾನ. ನಮ್ಮ ಮದುವೆ ಅಂದರೆ ಮದುವೆ ಅಂತ ಹೋಗೋದು ಮಾರ ಆ ನಾಚಿಕೆ ಅವಳಿಗೆ ನಾಚಿಕೆ. ಅವನು ಕಳ್ಳ, ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಥರ ಕಳ್ಳರು ಮದುವೆ ಆದ 12 ವರ್ಷ ನಮ್ಮನೇಲೇ ನಾಯಿ ಥರ ಅನ್ನ ತಿಂದು ನಮ್ಮನೇಲೇ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕಟ್ಸೋದು ತಾಯಿ ಅತ್ತೇನು ನನ್ನ ಹೆಂಡತಿ ಹಾಗೆ. ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು, ಗಂಡನಿಗೆ ಒಂದು ತುತ್ತು ಅನ್ನ ಹಾಕಿದವಳಲ್ಲ, ಗಂಡನಿಗೆ ಒಂದು ಚಹಾ ಮಾಡಿ ಕೊಟ್ಟವಳಲ್ಲ. ನಾನು ಮನೆ ಬಂದರೆ ಒಂಥರ ಭಾಳ ಕೂತ್ಕೊಂಡು ಗೊರ ಮಗ ಇವರು ಕೆಲಸಕ್ಕೆ ಹೋಗೋದಿಲ್ಲ, ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರೋದು. ನನಗೆ ಬೇಜಾರಾಗ ಬೇಜಾರಾಯಿತು. ನನಗೆಲ್ಲೂ ಮನಸ್ಸು ತಾಂತಿ ಸಿಗ್ತು, ನನಗೆ ಹೋಗ್ತಿದ್ದೆ. ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ. ಆದ್ಕೊಂಡು ನನ್ನ ಮಗಳ ಮನೆಗೂ ಅದು ನನ್ನ ಭಾವನ ಕೂಡ ನನ್ನ ಅಕ್ಕನ ಕುಟುಂಬ ಮನೆಗೆ ಹೋಗ್ತಿದ್ದೆ. ಮದುವೆಗೆ ಆಮಂತ್ರಣ ಇತ್ತ? ನನ್ನ ಮದುವೆಗೆ ಆಮಂತ್ರಣ ಇದೆ. ಮದುವೆ 4 ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು, ನೀವು ಮದುವೆ ಬರೋದು ನನಗೆ 5 ಲಕ್ಷ ಹಣ ಕೊಡಬೇಕಂತ ನನಗೆ ಡಿಮ್ಯಾಂಡ್ ಇತ್ತು. ಯಾರು? ಚೈತ್ರ ನೀವು 5 ಲಕ್ಷ ನನಗೆ 5 ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ. ಇದು ನಾನು 5 ಲಕ್ಷ ಹಣ ಇವಳಿಗೆ ಕೊಡೋದಾದರೆ ನಂಗೆ ಅಗತ್ಯ ಇಲ್ಲ ಅಲ್ಲಿಂತ ಮಕ್ಕಳು. ಅಪ್ಪ ನೀವು ಒಳ್ಳೆಯ ರೀತಿಯಾಗಿ ಬಂದು ನೀವು ದುಡ್ಡು ಕೊಡು, ನಿಮ್ಮನ್ನು ಗೌರವದಿಂದ ನನ್ನ ಕರೆದಿದ್ದರೆ ಆಶೀರ್ವಾದ ಮಾಡ್ತೀವಿ. ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲೂ ಹೇಳಂತ ಹೇಳಿಲ್ಲ. ತಂದೆ ಇಲ್ಲದ ಮೂಗಂತ ಯಾರೋ ಒಬ್ಬ ವಿಡಿಯೋ ಕಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ. ತಂದೆ ಇಲ್ಲದ ಮಗಳಂತ. ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು. ನಾನು ತಂದೆ ಇಲ್ಲ ಅಂತ ಕಮೆಂಟ್ ಸುಳ್ಳು ಹೇಳಿಕೆ ಕೊಟ್ಟಿದ್ದನಲ್ಲ, ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಹೇಳ್ತೇನೆ. ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ. ಅವರು ಅಂಥ 5 ಕೋಟಿ ಹಗರಣವನ್ನು ಹೊಡೆದು ಮಾನ ಮರ್ಯಾದೆ ನನ್ನ ತೆಗೆದ್ರು. ನನ್ನ ಕುಟುಂಬದ ಇಡೀ ಕುಟುಂಬ ಮಾನ ಮರ್ಯಾದೆ ತೆಗೆದ್ರು. ನನ್ನ ತಂದೆ ಹೆಸರಿಗೆ ಕಳಂಕ ತಂದರು, ನನ್ನ ಹೆಸರಿಗೂ ಕಳಂಕ ತಂದರು. ನನ್ನ ಮಗಳು ಒಳ್ಳೆಯ ರೀತಿಯ ಬಾಳೆ ಬದುಕಿದವಳು ನನ್ನ ಹಿರಿ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ಲು. ಅವಳಿಗೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಅವಳು ಹೇಳುವ ಅವಕಾಶ ಇದ್ದಿತ್ತು. ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರೇ ಮೇಲೆ ಬರುತ್ತಲ್ಲ, ಅವಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ. ಇವಳಿಗೆ ಶಿಫಾರಸೆ ಬೇಕು. ಮತ್ತು ಎಲ್ಲರಿಗೂ ಕೋಟಿ ಯಾರ ಹತ್ರ ಕೋಟಿ ಹಣ ಉಂಟು, ಯಾರ ಹತ್ರ 1 ಲಕ್ಷ ಹಣ ಇರಲಿ. ಮತ್ತು ಅವ್ನು ಮೀನು ಉಡುಪಿಯಲ್ಲಿ ಒಬ್ಬ ಮೀನು ಮಾರುವವನಿಗೆ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಪಾಪ ಅವನೇನು ಒಂದು ಮೀನು ಮಾರ್ಕೊಂಡು ಜೀವನ ಮಾಡ್ತಿದ್ದೆ. ಅವನಿಗೆ ಅತ್ಯಾಚಾರ ಕೇಸ್ ಹಾಕ್ತದೆ ಅಂತೇಳಿ 5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಇಂಥೆಲ್ಲ ಮನೇಲಿ ಅವಳೇ ನೋಡ್ಕೊಂಡಿದ್ದಿಲ್ಲ ಅಥವಾ ಅವಳು ಮನೆ ನೋಡ್ಕೊಂಡು ಸ್ವಂತ ನಾನೇ ಮನೆಯಲ್ಲಿ ಇದ್ದೇನೆ. ಇವಳಿಗೆ ನನ್ನ 25 ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ. ನಾನು ಸ್ವಂತ ಕಟ್ಟಿದ ಮನೆ. ಆವಾಗ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ. ಆ ಮನೆ ಬಾಡಿಗೆ ನನ್ನ ಹೆಂಡತಿ ಬಿಡ್ತಿದ್ದೆ. 8,000 ರೂಪಾಯಿ ಮನೆ ಬಾಡಿಗೆ ಬರ್ತಿದ್ದೆ. ಗ್ಯಾರೇಜ್ ಬಾಡಿಗೆ ಒಂದು 4,000 ಬರ್ತಿದ್ದೆ. ತಿಂಗಳ 12,000 ಆದಾಯ ಇತ್ತು. ಮತ್ತು 25, 15, 25, 30 ತೆಂಗಿನ ಮರಗಳಿತ್ತು. ಅದ್ರ ಉತ್ಪತ್ತಿ ಬಂದು ಬಂಡ ಎಲ್ಲ ಮರೆ ನನ್ನ ಹೆಂಡತಿ ಜೀವನ ಮಾಡ್ತಿದ್ಲು. ಮತ್ತು ಇವಳಿಂದ ಮನೆ ಜೀವನ ನಡೀಲಿಲ್ಲ. ಇವಳು 1 ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ. ಸೈನಿಕರಿಗೆ ದುಡ್ಡು ಕೊಟ್ಟು ಸಂತೋಷವೇ.
ನಾನಲ್ಲ ಅಂತ ಹೇಳೋದಿಲ್ಲ. ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಳಿಸ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟಿದ್ರೆ ಅದು ನಾನು ಹೆಮ್ಮೆ ಪಡ್ತೇನೆ. ಇವಳು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ತುತ್ತು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳು ಎಂಥ ದೇಶ ಸೇವೆ, ಈ ದೇಶ ನಾನು ಸೇವೆಗೆ ಒಪ್ಪುವುದಿಲ್ಲ. ಇದು ನನ್ನ ಹೆಸರು ಬಾಲಕೃಷ್ಣ ನಾಯ್ಕ. ಈ ಸೇವೆ ಬಗ್ಗೆ ನಾನು ಇತ್ತೀಚೆಗಷ್ಟೇ ಹಸೆಮಣೆ ಏರಿರುವಂಥ ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಅವರ ಮೇಲೆ ಈಗ ಆರೋಪಗಳು ಕೇಳಿ ಬಂದಿರುವಂಥದ್ದು. ಸ್ವತಃ ತಂದೆಯೇ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿರುವಂಥದ್ದು. ನನ್ನ ಜೊತೆ ಮಾತಾಡಲಿಕ್ಕೆ ಸ್ವತಃ ಚೈತ್ರ ಕುಂದಾಪುರ ಅವರ ತಂದೆ ಆಗಿರುವಂಥ ಬಾಲಕೃಷ್ಣ ನಾಯ್ಕ್ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸದ್ಯ ಈಗ ನಿಮ್ಮ ಮಗಳಾದಂಥ ಚೈತ್ರ ಕುಂದಾಪುರ ಅವರಿಗೆ ಮದುವೆ ಆಗಿರುವಂಥದ್ದು. ನಿಮ್ಮನ್ನು ಈ ಒಂದು ಮದುವೆಗೆ ಕರೆದಿಲ್ಲ ಎಂಬ ಆರೋಪವನ್ನು ನೀವು ಮಾಡ್ತಿದ್ದೀರಿ, ಏನು ಹೇಳ್ತೀರಿ ಅಂತ ಹೇಳಿ? ಆ ಮದುವೆ ಅವಳು ಎಂತ ಹೇಳು, ಅವ್ರು ಮಾಡ್ಕೊಂಡ್ರೆ ಮದುವೆ. ಅವಳು ಅದೇ ಅವಳು ಕಳ್ಳನೆ, ಅವನು ಕಳ್ಳ. ಅವನು ಸಹ ಈ ಗೋವಿಂದ ಪೂಜೆ ಕೋಟಿ ಹಗರಣದಲ್ಲಿ ಅವನು ನಾನಾ ಥರದ ವೇಷಗಳನ್ನ ಹಾಕ್ಕೊಂಡು ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ. ಆ ವಂಚಕರಿಗೆಲ್ಲ ನಾನು ಯಾಕೆ ಸಪೋರ್ಟ್ ಕೊಡಬೇಕು? ನಾನು ಸತ್ಯ ಧರ್ಮದಲ್ಲಿ ಇರುವವನು, ನ್ಯಾಯವನ್ನು ಕಾಪಾಡುವವನು. ನ್ಯಾಯಕ್ಕಾಗಿ ನಾನು ಬದುಕುವುದು. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಮೋಸ ವಂಚನೆ ಮಾಡೋಕ್ಕೆ ಸಪೋರ್ಟ್ ಕೊಡೋದಿಲ್ಲ. ಮೋಸ ವಂಚನೆ ನಾನು ಸಪೋರ್ಟ್ ಕೊಡುವನಲ್ಲ. ನಾನು ಸತ್ಯದಲ್ಲಿ ನ್ಯಾಯದಲ್ಲಿ ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಎರಡನೇ ಮಗಳು ಸಹ ಅವಳು ಸಹ ಒಂದು ಕೆಲವು ಕೇಸ್ ಗೋವಿಂದ 5 ಕೋಟಿ ಹಗರಣದಲ್ಲಿ ಕೋಟಿ ಹೊಡೆದು ಎಲ್ಲರಿಗೆ ಗೊತ್ತಿರೋ, ಮಾಧ್ಯಮದವರಿಗೆ ಗೊತ್ತಿರೋ ವಿಷಯನೇ. ಅದು ನಾನು ಎತ್ತಿ ಹೇಳಬೇಕಾದ್ದೇನಿಲ್ಲ. ಮತ್ತು ಅದರಲ್ಲಿ ಅವಳು ಕೆಲವೊಂದು ವಿಷಯ ಅಂದರೆ ತಂದೆಗೆ 1 ರೂಪಾಯಿ, ತಂದೆಗೂ ಒಂದು ಊಟ ಕೊಡೋ ಶಕ್ತಿ ಅವಳಿಗಿಲ್ಲ. ಜನ್ಮ ಕೊಟ್ಟ ತಂದೆ ಅಂತ ಹೇಳಿ ಒಂದು ಪ್ರೀತಿಯಿಂದ ಮಾತಾಡಿಸಿ ಒಂದು ಒಳ್ಳೆಯ ರೀತಿಯನ್ನು ಗೌರವವನ್ನು ಕೊಟ್ಟುಕೊಂಡು ಮರ್ಯಾದೆಯಿಂದ ನನ್ನ ಅಪ್ಪ ಅಂತ ಮಾಧ್ಯಮದಲ್ಲಿ ಹೇಳಿದರೆ ನಮ್ಗೆ ಖುಷಿ ಆಗ್ತಿತ್ತು. ಮತ್ತು ಅವಳು ಯೋಧರಿಗೆ ಹಣ ಕೊಡೋ ಬಗ್ಗೆ ನಾನು ಅದಕ್ಕೆ ಹೆಮ್ಮೆ ಪಡ್ತೇನೆ. ಯಾಕಂದರೆ ಅವಳು ಸ್ವಂತ ದುಡಿಮೆಯಿಂದ ಮಾಡಿದ್ದಿದ್ರೆ, ಸ್ವಂತ ದುಡಿಮೆ ಕಷ್ಟಪಟ್ಟು ಒಂದು ಯಾವುದೋ ಉದ್ಯಮದಲ್ಲಿ ಇದ್ದದ್ದು ಒಂದು ಗೌರವತನದಲ್ಲಿ ಒಂದು 50,000 ಕೊಟ್ಟಿದ್ರು ನಂಗೆ ಬೇಜಾರಿಲ್ಲ. ಯಾಕೆಂದರೆ ನಾನು ಹೆಮ್ಮೆ ಪಡ್ತೇನೆ. ಇವಳು ಯಾರ್ಯಾರು ತಲೆ ಹೊಡೆದು ದುಡ್ಡಿನಲ್ಲಿ ಕೊಡೋದು ಯಾವ ನ್ಯಾಯ ಅಲ್ವಾ? ಮತ್ತು ಮಾಧ್ಯಮದಲ್ಲಿ ಉಂಟಲ್ಲ, ಅವಳು ಕೋಟಿ ಹೊಡೆದಿದ್ದಾಳಂತೆ. ಮತ್ತು ಇವಳಿಗೆ ಅದು ಸರಿಯಾದ ಶಿಕ್ಷೆ ಆಗಬೇಕು. ಪುನಃ ಓಪನ್ ಮಾಡಿ ಕೇಸನ್ನು ನ್ಯಾಯ ಅಲ್ಲ, ಅದಕ್ಕೆ ಶಿಕ್ಷೆ ಕೊಡಬೇಕು. ಎಷ್ಟು ವರ್ಷದಿಂದ ಅವರ ಜೊತೆ ದೂರ ಇದ್ದೀರಿ ಅಂತ ಹೇಳಿ? ಅವಳ ದೂರ ಇದ್ದರೆ ಒಂದು 10-12 ವರ್ಷ ಇತ್ತೀಚೆಗೆ. ಅಂದರೆ ಅವಳು 10-12 ದೂರನೇ ಇದ್ದಿದ್ದೆ. ಅವಳು ಬೇರೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಹೀಗೆ ಹೊರಗಡೆ ಉದ್ಯೋಗ ಮಾಡ್ಕೊಂಡು ಇದ್ದಾಳೆ. ನಾವು ಒಳ್ಳೆ ಹೆಸರು ಇತ್ತು ಅವಳಿಗೆ. ನಾನು ಅದ್ರ ಬಗ್ಗೆ ಅವಳಿಗೆ ಹೇಳಿ. ಮತ್ತು ಈ ಗೋವಿಂದ ಪೂಜೆ ಹಗರಣದ ಮೇಲೆ ನಂಗೆ ಸ್ವಲ್ಪ ಅವಳ ಮೇಲೆ ಇದು ಈ ಥರ ಇವಳು ಮೋಸ ಮಾಡಿಕೊಳ್ತಾಳೆ ಅನ್ನೋದು ಅಭಿಪ್ರಾಯ ಬಂದು. ಅಂದರೆ ಮೋಸ ಮಾಡಿಕೊಂಡು ಇವಳು ಯಾಕಿಂತ ಈ ಕೃತ್ಯಕ್ಕೆ ಯಾಕೆ ಇವಳು ಹೋದ್ಲು ಅನ್ನೋದು ನಂಗೆ ಅರ್ಥ ಆಗಲಿಲ್ಲ. ಈಗ ಮದುವೆ ಎಲ್ಲ ಆಗಿದೆ, ನಿಮ್ಮನ್ನು ನಿಮ್ಮನ್ನು ಕರೀಲಿಲ್ಲ, ನಿಮಗೆ ಯಾವ ರೀತಿಯ ಬೇಸರ? ಮದುವೆ ಕರೀಲಿಲ್ಲ ಅಂತ ಹೇಳಿದ್ರೆ ನಾನು ಮನೆಯಲ್ಲಿ ಕಾರ್ಯಕ್ರಮ ಆಗ್ತಿತ್ತು. ಅಂದರೆ ವೈಟ್ ಹೌಸ್ ಎಲ್ಲ ಪೈಂಟ್ ಎಲ್ಲ ಮಾಡ್ತಿತ್ತು. ನಾನು ಮನೇಲಿ ಇದ್ದೇನೆ. 8 ದಿವಸ ಮನೇಲಿ ಹೋಟ್ಲ್ ರಜೆ ಕೊಟ್ಟರು. ಸ್ವಲ್ಪ ಆರೋಗ್ಯ ಸ್ಥಿತಿ ಸ್ವಲ್ಪ ಕಡಿಮೆ ಆಗಿತ್ತು. ಅದು ಸುಧಾರಣೆ ಜ್ವರ ಎಲ್ಲ ಇತ್ತು. 8 ದಿವಸ ಮನೆ ಇದೆ. ಯಾವುದೋ ಮದುವೆ ಬಗ್ಗೆ ನಾನು ಹೇಳಿಲ್ಲ. ನಾನು ಕೆಲಸಕ್ಕೆ ಹೋಗಿ ಒಂದು 15 ದಿವಸ ನಂತರ ಅಪ್ಪ ನೀವು ಮದುವೆಗೆ ಬರಬೇಕು, ನೀವು 5 ಲಕ್ಷ ಕೊಡ್ಬೋದು ಡಿಮ್ಯಾಂಡ್ ಇತ್ತು ನನಗೆ. ಇಲ್ಲ ಒಂದು ಕಡೆಗೆ ಏನಾದ್ರು 5 ಲಕ್ಷ ಕೊಡೋದು 50,000 ಕೊಡಿ ಅಂತ ಡಿಮ್ಯಾಂಡ್ ಇತ್ತು. ನಾನು ಅಷ್ಟು ಹಣ ಕೊಡುವಂಗಿಲ್ಲ, ಅಷ್ಟು ಹಣ ಕೊಡುವಂಗಿಲ್ಲ. ನಾನು ಯಾಕೆ ಯಾವುದೋ ಹೋಟ್ಲಲ್ಲಿ ದೋಸೆ ಹೊಯ್ಕೊಂಡು ಟೀ ಕಾಫಿ ಮಾಡ್ಕೊಂಡು ಗ್ಲಾಸ್ ತೊಳ್ಕೊಂಡು ನಾನು ಯಾಕೆ 10 ವರ್ಷ ಇಡೀ ದುಡ್ಡು ನಂಗೆ 10,000 ರೂಪಾಯಿ ಒಟ್ಟು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ನಂಗೆ ಇವ್ರು 50,000 ಕೊಡು ಕೇಳೋದು. ಇಲ್ಲ ಮಗ ನಂಗೆ ಅಷ್ಟು ಕೊಡೋದು. ಆಯ್ತು ನಿಮ್ಮ ಅಪ್ಪ ಅಲ್ಲ ಅಂತ ಹೇಳ್ತೇನೆ ನಾನು. ನನಗೆ ಅಪ್ಪ ಇಲ್ಲ ಅಂತ ಹೇಳಿ ಮದುವೆ ಆಗ್ತೇನೆ ಅಂತ ಹೇಳಿ. ಆಯಿತು ಮಗ ನಿನ್ನಿಚ್ಛೆ, ಅದಕ್ಕೆ ನಾನು ನಿನಗೆ ತೊಂದರೆ ಮಾಡೋದಿಲ್ಲ, ನಿನ್ನ ಮದುವೆ ನಾನು ಬರುವುದಿಲ್ಲ ಅಂತ ಹೇಳಿ ಅಷ್ಟೇ. ನೀವು ಆರೋಪ ಮಾಡಿದ ಮೇಲೆ ಚೈತ್ರ ಕುಂದಾಪುರ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂದೆಯವರು ಕುಡಿದು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿರುವಾಗ ನಾನು ಕುಡಿಯೋದು ಅಭ್ಯಾಸ ಇದ್ದಿದ್ದರೆ ಕುಡಿದ ಅಭ್ಯಾಸ ನಾನು ಎಲ್ಲರೂ ಮಾಡ್ತೀವಿ. ನನ್ನ ಮನೆಯ ವಠಾರದವರು ಅಥವಾ ನಾವು ಊರಿನವರು ಯಾರಾದ್ರು ಒಂದು ಮುಂದೆ ಬಂದು ಹೇಳಲಿ, ಅಂದರೆ ಸಾಬೀತು ಮಾಡಲಿ. ನನ್ನ ಊರಿನ ಜನರಿದ್ದಾರೆ, ನಾನು ವಠಾರ ಜನದವರು ಒಬ್ಬರಾದ್ರು ಬಂದು ಅವ್ರು ಕುಡಿತಾರೋ ಒಂದು ಸಾಕ್ಷಿ ಹೇಳಿ, ಮತ್ತು ಅದು ಸರಿಯಾದ ಸರ್ಕಾರಿ ಡಾಕ್ಟ್ರಿಂದ ಪರೀಕ್ಷೆ ಮಾಡಿ ನನ್ನ ರಕ್ತ ಪರೀಕ್ಷೆ ಇರುತ್ತಲ್ಲ ಅದನ್ನು ದೃಢಪಡಿಸಿ ಡಾಕ್ಟ್ರ್ ಸರ್ಟಿಫಿಕೇಟ್ನ ಹಾಜರುಪಡಿಸ್ಲಿ. ಡಾಕ್ಟ್ರ್ ಇದ್ದಾರಲ್ಲ ಅದನ್ನೆಲ್ಲ ಸರಿಯಾಗಿ ಟೆಸ್ಟ್ ಮಾಡಿ, ರಕ್ತ ಟೆಸ್ಟ್ ಮಾಡಬೇಕಲ್ಲ, ರಕ್ತ ಟೆಸ್ಟ್ ಮಾಡಿ ಅದು ಸರ್ಟಿಫಿಕೇಟ್ ಪಡೆದು ಸಾಬೀತುಪಡಿಸ್ಲಿ.
ಅಲ್ಲ, ಈಗ ನಿಮ್ಮ ಆರೋಪಕ್ಕೆ ಅವರು ಕಾನೂನು ಮುಖಾಂತರ ಅದಕ್ಕೆ ಉತ್ತರ ಕೊಡಲಿಕ್ಕೆ ರೆಡಿ ಇದ್ದಾರೆ. ಇನ್ನೂ ಕೂಡ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಯಾಕೆ ಅಂತ ಈ ರೀತಿ? ಅಲ್ಲ, ಅವಳಿಗೆ ನನ್ನ ಮೇಲೆ ಅವನಿಗೆ ಇದೇ ಹೋಗಿದೆ, ಕ್ರೇಜಿ ಹೋಗಿದೆ, ತಂದೆ ಅನ್ನೋದು ಕ್ರೇಜಿ ಹೋಗಿದೆ. ಅವರು ಸಾಬೀತುಪಡಿಸ್ಲಿ. ನಾನು ಕುಡ್ಕೊ ಅನ್ನೋ ಪ್ರಶ್ನೆ ನಾನು ಒಪ್ಕೋದಿಲ್ಲ. ಯಾಕಂದರೆ ನನ್ನ ಮನೆತನದ ಕುಟುಂಬ. ನನ್ನ ತಂದೆ ಕಾಲದಿಂದಲೂ ನಮ್ಮ ತಂದೆ ಕುಡ್ಕರಲ್ಲ, ನಮ್ಮ ಅಜ್ಜ ಸುಭಾಷ್ ನಾಯ್ಕನೂ ಕುಡ್ಕರಲ್ಲ, ನಮ್ಮ ಕುಟುಂಬವೇ ಕುಡ್ಕರಲ್ಲ. ಕುಡ್ಕ ಸಂತಾನ ಬಂದವರ ಕುಡ್ಕ ಸಂತಾನನಾಗಿದ್ದರೆ ನನ್ನಂತೆ ನಾ ಯಾಕೆ ಮದುವೆ ಆಗ್ತಿದ್ರು, ನನ್ನ ಮಾವ ಯಾಕೆ ನಂಗೆ ಹೆಣ್ಣು ಕೊಡ್ತಿದ್ರು? ನಾನು ಕುಡ್ಕ ಆಗಿದ್ರೆ ಮೊದಲಿಂದಲೇ ನಾನು ಕುಡ್ಕನಾಗಿದ್ದೆ, ನನಗೆ ಯಾರು ಹೆಣ್ಣು ಕೊಡ್ತಿದ್ರು? ನಾನು ಯಾಕೆ ಇಷ್ಟು ದೊಡ್ಡ ಸಂಸಾರ ಮಾಡ್ತಿದ್ದೆ? 25 ಲಕ್ಷ ಯಾಕೆ ನಾನು 10 ಲಕ್ಷ ಮನೆ ಕೊಡ್ತಿದ್ದೆ? ಸ್ವಂತ ಮನೆ, ನಾನು ಸ್ವಂತ ಜಾಗ, ನಾನು ಸ್ವಂತ ನಾನು ಸೋದರಿಯರೆಲ್ಲ ಪಾಲು ಕೊಟ್ಟಿದ್ದೆ. ನನ್ನ ಸೋದರಿಯರು ಬಂದು ಹೇಳಿ ಮುಂದೆ ನಿಂತ ನನ್ನ ತಮ್ಮ ಕುಡಿತು ಅಂತ ಅವ್ರು ಸಾಬೀತು ಬರಲಿ. ಅಲ್ಲ, ಈಗ ಅವರು ಕೊನೆಯದಾಗಿ ಚೈತ್ರ ಕುಂದಾಪುರ ಅವರು ಈಗ ಇನ್ನೇನಾದರೂ ಬಂದರೆ ನೀವು ಒಪ್ಪಿಕೊಳ್ತೀರಾ? ಇಲ್ಲ, ನಾನು ಒಪ್ಪಿಕೊಳ್ಳೋದು. ಯಾಕಂದರೆ ನನಗೆ ಮನುಷ್ಯ ಭಾಳ ಹೊಟ್ಟೆ ಕರುಳು ನನ್ನ ನೋಯಿಸಿಬಿಟ್ಟಿದೆ. ನನಗೆ ಅವಳು ಬೇಡವೇ ಬೇಡ. ಅವಳು ಒಳ್ಳೆಯದು ಬೇಡ, ಅವಳು ಕೆಟ್ಟದ್ದು ಬೇಡ. ನನ್ನಷ್ಟೇ ನನಗೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ. ಅವಳು ಹೇಗೆ ಬೇಕಾದರೆ ಇರಲಿ. ಅದು ಒಂಥರ ದೇಶದ್ರೋಹಿ. ಅದು ನಾನು ಅದು ಕ್ಷಮೆ ಕೊಟ್ಟರು ಸಹ ನಾಳೆ ನನಗೆ ನನಗೆ ವೈರಿಯಾಗಿಬಹುದು. ಅದು ಕ್ಷಮೆ ತಗೊಳ್ಳೋ ಹುಡುಗಿಯೇ ಅಲ್ಲ ಅದು. ಹಾಂ, ಇದಿಷ್ಟು ಚೈತ್ರ ಕುಂದಾಪುರ ಅವರ ತಂದೆ ಆಗಿರುವಂಥ ಬಾಲಕೃಷ್ಣ ನಾಯ್ಕ ಅವರ ಮಾತಾಗಿರುವಂಥದ್ದು. ಏನೇ ಬಂದರೂ ಇನ್ನೂ ಕೂಡ ಕ್ಷಮೆ ಕೇಳಿದರೂ ಕೂಡ ನಾನು ಅದಕ್ಕೆ ಒಪ್ಪುವುದಿಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದ, ಸುಮಾರು 12 ವರ್ಷಗಳಿಂದಲೂ ಕೂಡ ಚೈತ್ರ ಕುಂದಾಪುರ ಮತ್ತು ತಂದೆ ಆಗಿರುವಂಥ ಬಾಲಕೃಷ್ಣ ನಾಯ್ಕ ಒಟ್ಟಿಗೆ ಇಲ್ಲ ಎಂಬ ಹೇಳಿಕೆಯನ್ನು ಕೂಡ ತಂದೆ ಆಗಿರುವಂಥ ಬಾಲಕೃಷ್ಣ ನಾಯ್ಕ TV9ಗೆ ಹೇಳಿರುವಂಥದ್ದು. ಮುಂದೆ ಅಂದರೆ ಕ್ಷಮೆ ಹೇಳಿ ಅಂತ ಕೇಳಿಕೊಂಡು ಕೂಡ ಬಂದರೂ ಕೂಡ ನಾನು ಅದಕ್ಕೆ ಒಪ್ಪುವುದಿಲ್ಲ ಎಂಬ ಹೇಳಿಕೆಯನ್ನು TV9 ಜೊತೆ ಚೈತ್ರ ಕುಂದಾಪುರ ಅವರ ತಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.